ಸೊ ಇದು ಬಂದ್ಬಿಟ್ಟು ಸೂಡೋಮೋನಾಸ್ ಕಲ್ಚರು. ಇದನ್ನು ಯಾವ ಥರ ಪ್ರಿಪೇರ್ ಮಾಡಿದ್ವಿ ಅಂದರೆ 200 ಲೀಟರ್ಸ್ ಬ್ಯಾರಲ್ ಇದೆ ಇದರಲ್ಲಿ. ಅದರಲ್ಲಿ 1 kg ಸೂಡೋಮೋನಾಸ್ ಪೌಡರ್ ಹಾಕಿದ್ದೀವಿ, ಆಮೇಲೆ 1 kg ಜಾಗರಿ ಹಾಕಿದ್ದೀವಿ, 200 ಲೀಟರ್ಸ್ ವಾಟರ್ ಹಾಕ್ಬಿಟ್ಟು ಇದರಲ್ಲಿ ಒಂದು 3-4 ಡೇಸ್ ಬಿಡ್ತೀವಿ. ಇದರ ಮೇಲ್ಗಡೆ ನಮಗೆ ಒಂದು ಫಂಗಲ್ ಲೇಯರ್ ಕಾಣುತ್ತೆ ಒಂದು 3-4 ಡೇಸ್ ಆದಮೇಲೆ. ಸೊ ಅದು ಕಲ್ಚರ್ ರೆಡಿ ಆಯಿತು ಅಂತ ಗೊತ್ತಾಗುತ್ತೆ. ಆಮೇಲೆ ಒಂಥರ ಸ್ವೀಟ್ ಸ್ಮೆಲ್, ಡಿಕಾಂಪೋಸ್ ಆಗಿರೋ ಸ್ಮೆಲ್ ಬರುತ್ತೆ. ಸೊ ಅದರಿಂದ ನಾವು ಪಾಸ್ ಮಾಡ್ತೀವಿ. ಇದು ಮುನಿರಾಬಾದ್ ಕಾಲೇಜಲ್ಲಿ ನಮಗೆ ಆಲ್ಮೋಸ್ಟ್ 9 ವೆರೈಟೀಸ್ ಆಫ್ ಬಯೋಜೆಂಟ್ಸ್ ಸಿಗುತ್ತೆ. ಬಯೋಜೆಂಟ್ಸ್ ಆಗಲಿ, ಬಯೋಫಂಗಿಸೈಡ್ಸ್ ಅನ್ಬೋದು. ನಿಮಗೆ PSB ಆಗಲಿ, KSB ಆಗಲಿ, ಟ್ರೈಕೋಡರ್ಮಾ, ಸುಡೋಮೋನಾಸು, ಬವೇರಿಯಾ, ಈ ಥರದ್ದು 9 ಟೈಪ್ಸ್ ಆಫ್ ಬಯೋಜೆಂಟ್ಸ್ ಸಿಗುತ್ತೆ ಅಲ್ಲಿ. ಸೊ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಲ್ಯಾಬಲ್ಲಿ ಜನರೇಟ್ ಮಾಡಿ ಅದನ್ನು ಮಲ್ಟಿಪ್ಲೈ ಮಾಡಿ ಫಾರ್ಮರ್ಸಿಗೆ ಕೊಡ್ತಿದ್ದಾರೆ. ಸೊ ನಾವು ಯಾವುದೇ ಫಾರ್ಮರ್ ಹೋಗಲಿ ಅಲ್ಲಿ ಬೈ ಮಾಡ್ಬೋದು. ಆ ಥರ ಕಲ್ಚರ್ ತಂದುಬಿಟ್ಟು ಇಲ್ಲಿ ಸ್ಟೋರ್ ಮಾಡ್ಕೊಂಡು ಇದನ್ನು ಡೆವಲಪ್ ಮಾಡಿ ಇದನ್ನೇ ಮಲ್ಟಿಪ್ಲೈ ಮಾಡ್ತಿದ್ದೀನಿ ನಾನು. ಸೊ ಎವ್ರಿ ಟೈಮ್ ನಾನು ಹೋಗಿ ಬೈ ಮಾಡೋಕ್ಕೆ ಚಾನ್ಸ್ ಇಲ್ಲ, ಭಾಳ ಕಾಸ್ಟ್ ಆಗುತ್ತೆ, ಇಲ್ಲೊಂದು ದೂರನೂ ಅದು. ಸೊ ಈಚ್ ಆ್ಯಂಡ್ ಎವ್ರಿ kg 150ಇಂದ 100 ರೂಪೀಸ್ ಆಗುತ್ತೆ. ಸೊ ನಾವು ಲಾಸ್ಟ್ ಟೈಮ್ ತಂದಾಗ 8000 ರೂಪೀಸ್ ಬೈ ಮಾಡಿದ್ವಿ. ಫಸ್ಟ್ ಟೈಮ್ ಪ್ಲಾಂಟೇಷನ್ ಆಗಬೇಕಾದ್ರೆ ಮೆನ್ಯೂರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು 30 to 40 kg ಕೊಟ್ಟಿದ್ದೀವಿ. ಟ್ರೈಕೋಡರ್ಮಾ, ಸುಡೋಮೋನಾಸು, ಬೇರೆ ಬೆನಿಫಿಷಿಯಲ್ ಆರ್ಗನಿಸಮ್ಸ್ ಎಲ್ಲ ಮಿಕ್ಸ್ ಮಾಡಿ. ಸೊ 8000ಇಂದ 8500 ನಾನು ಸ್ಪೆಂಡ್ ಮಾಡಿದೆ ಅವಾಗ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಕಲ್ಚರ್ಸ್ ಅಂದು 3000 ಕಲ್ಚರ್ಸ್ ಅಂದಿದ್ದೀನಿ, 5 kg ಈಚು. ಅದನ್ನು ಯಾವ ಥರ ಮಾಡ್ತಿದ್ದೆ ಅಂದರೆ ಅದನ್ನು ಸ್ಟೋರ್ ಮಾಡಿಕೊಂಡು ಈ ಥರ ಮಲ್ಟಿಪ್ಲೈ ಮಾಡ್ತೀವಲ್ವ. ಇದರಲ್ಲಿ ನಮಗೆ 200 ಲೀಟರ್ಸ್ ಅಂದ್ಕೊಳ್ಳಿ, ಒಂದು 140 ಇಲ್ಲ 180 ಲೀಟರ್ಸ್ ಹೋಯಿತು ಅಂದರೆ 120 ಲೀಟರ್ಸ್ ಮಿಕ್ಕಿರುತ್ತೆ. ಸೊ ಆ 20 ಲೀಟರ್ಸ್ಗೆ ಮತ್ತೆ ನಾನು ವಾಟರ್ ಆ್ಯಡ್ ಮಾಡಿಬಿಟ್ಟು 1 kg ಜಾಗರಿ ಹಾಕ್ತೀನಿ. ಅದೊಂದು 3-4 ಡೇಸಿಗೆ ಮತ್ತೆ ಮಲ್ಟಿಪ್ಲೈ ಆಗುತ್ತೆ. ಮತ್ತೆ ಮಲ್ಟಿಪ್ಲೈ ಮಾಡಿದಾಗ ಇದನ್ನು ಮತ್ತೆ ಡ್ರಿಪ್ಪಿಗೆ ಕೊಡ್ತೀನಿ, ಮತ್ತೆ ಒಂದು 20 ಲೀಟರ್ಸ್ ಮಿಕ್ಕುತ್ತೆ. ಆ ಥರ ರೊಟೇಷನ್ ಮಾಡ್ತೀವಿ. ಏನು ಉಪಯೋಗ ಬಂದುಬಿಟ್ಟು ಈಗ ಬೆನಿಫಿಷಿಯಲ್ ಆರ್ಗನಿಸಮ್ಸ್ ಏನಿದೆಯಲ್ಲ ಅದು ಡೆವಲಪ್ ಆಗುತ್ತೆ. ಮತ್ತು ಅನ್ವಾಂಟೆಡ್ ಬ್ಯಾಕ್ಟೀರಿಯಾ, ಫಂಗಸ್ ಏನು ಸಾಯಿಲಲ್ಲಿ ಇರುತ್ತಲ್ವ ಅದನ್ನೆಲ್ಲ ಇರಾಡಿಕೇಟ್ ಮಾಡುತ್ತೆ, ಅದನ್ನ ಕಿಲ್ ಮಾಡುತ್ತೆ. ಸೊ ಅದೊಂದು ಬಯೋ ಏಜೆಂಟ್ ಇದ್ದಂಗೆ.